ಇನ್ನು ಬುರುಡೆ ಚಿನ್ನಯ್ಯನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿನ್ನಯ್ಯನ ಬುರುಡೆ ಕಹಾನಿಯ ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾನೆ ಇದೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ಚಿನ್ನಯ್ಯನ ಬುರುಡೆಯ ಬಗ್ಗೆ ಎರಡನೆಯ ಪತ್ನಿ ಹೇಳೋದೇನು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ಚಿನ್ನಯ್ಯನ ಎರಡನೆಯ ಪತ್ನಿ ಮಾತನಾಡಿದ್ದಾರೆ. ಮೊದಲ ಪತ್ನಿ ಮಾತನಾಡಿರೋದನ್ನ ಕೂಡ ನೀವು ನೋಡಿದ್ರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಈಗ ಎರಡನೆಯ ಪತ್ನಿ ಮಾತನಾಡಿದ್ದಾರೆ. SIT ಪೊಲೀಸರು ನನ್ನನ್ನೂ ವಿಚಾರಣೆ ನಡೆಸಿದ್ದಾರೆ. ನಾನು 7 ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಿನ್ನಯ್ಯನ ಎರಡನೆಯ ಪತ್ನಿ ಮಲ್ಲಿಕಾ ಕೊಟ್ಟಂತ ಹೇಳಿಕೆ ಇದು. ಧರ್ಮಸ್ಥಳ ಬಿಟ್ಟು ಬಂದು 11 ವರ್ಷಗಳಾಯಿತು. ಹೆಣ ಹೂತ ಬಗ್ಗೆ ಚಿನ್ನಯ್ಯ ನಮ್ಮ ಜೊತೆ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಈಗ ಟಿವಿಯಲ್ಲಿ ನೋಡಿ ತಿಳಿದುಕೊಂಡಿದ್ದೇನೆ ಅಂತ ಚಿನ್ನಯ್ಯನ ಎರಡನೆಯ ಪತ್ನಿ ಮಲ್ಲಿಕಾ ಹೇಳ್ತಾರೆ. ಹೆಣ ಹೂಳೋದ್ರ ಬಗ್ಗೆ ಚಿನ್ನಯ್ಯ ಹೆಂಡತಿಯ ಜೊತೆ ಯಾವತ್ತೂ ಕೂಡ ಹೇಳ್ಕೊಂಡಿರ್ಲಿಲ್ವಂತೆ. ಟಿವಿಯಲ್ಲಿ ನೋಡಿನೇ ಆಕೆಗೆ ವಿಷಯ ಗೊತ್ತಾಯ್ತಂತೆ. ಧರ್ಮಸ್ಥಳ ಬಿಟ್ಟು ಬಂದು 11 ವರ್ಷಗಳಾಯಿತು. SIT ಅಧಿಕಾರಿಗಳು ನನ್ನನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ನಾನು 7 ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಿನ್ನಯ್ಯನ ಎರಡನೆಯ ಪತ್ನಿ ಮಲ್ಲಿಕಾ ಹೇಳ್ತಾರೆ. ಧರ್ಮಸ್ಥಳದಿಂದ ಬಂದ ಮೇಲೂ ಹೆಣ ಹೂತ ಬಗ್ಗೆ ಹೇಳಿಲ್ಲ. ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಚಿನ್ನಯ್ಯ ತಪ್ಪು ಮಾಡುವ ವ್ಯಕ್ತಿ ಅಲ್ಲ ಅಂತ ಚಿನ್ನಯ್ಯನ ಬೆನ್ನಿಗೆ ನಿಂತಿದ್ದಾರೆ ಎರಡನೆಯ ಪತ್ನಿ ಮಲ್ಲಿಕಾ. ಧರ್ಮಸ್ಥಳದ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನವರ ಎರಡನೇ ಪತ್ನಿಯಾದಂತಹ ಪತ್ನಿಯವರಿಗೆ ನಮ್ಮ ಜೊತೆ ಇದ್ದಾರೆ. ನಾವು ಈಗ ತಮಿಳುನಾಡಿನ ಹಿರೋಡು ಜಿಲ್ಲೆಯ ಸತ್ಯಮಂಗಲಂ ತಾಲೂಕಿನ ಶೃಂಗರಸರನ ಪಾಳ್ಯದಲ್ಲಿದ್ದೇವೆ. ಈಗ ನಾವು ಈ ಚಿನ್ನಯ್ಯವರ ಮನೆ ವಾಸವಾಗಿದ್ದಂತಹ ಮನೆಯಲ್ಲಿ ಬಂದಿದ್ದೇವೆ. ಈಗ ಬನ್ನಿ, ಈಗ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನಾನು. ಮೇಡಮ್ ನಮಸ್ಕಾರ. ಈಗ ಚಿನ್ನಯ್ಯನವರು ನಿಮ್ಗೆ ಎಲ್ಲಿ ಪರಿಚಯ ಆದ್ರು? ನಿಮ್ಗೂ ಅವ್ರಿಗೂ ಹೇಗೆ ಪರಿಚಯ ಅಂದ್ರೆ ಅವ್ರು ಎಲ್ಲಿ ಪರಿಚಯ ಅಂದ್ರೆ ಅವರು ಎಡ್ತಿ ಬಿಟ್ಟು ಹೋದ 6 ವರ್ಷ ಆಯ್ತಂತೆ ಸರ್. ಮತ್ತು ನಮ್ಮ ಆ ಕಡೆ ಈ ಕಡೆ ಹೆಣ್ಣು ಹುಡುಕಾಡ್ಕೊಂಡಿದ್ರಂತೆ. ಮತ್ತು ನಮ್ಮವರು ಒಬ್ಬರು ಹತ್ರ ಹೋಗಿ ಕೇಳುವಾಗ ನಮ್ಮ ಮನೇಲಿ ಇದ್ದದ ಒಂದು ಹೆಣ್ಣು ಅಂತ ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದು ಅಲ್ಲಿ ಹೇಳುವಾಗ ಮತ್ತು ಅಲ್ಲಿ ಮ್ಯಾನೇಜರ್ ಒಬ್ಬರು ಫೋನ್ ಮಾಡಿ, ಇಲ್ಲ ಏನೂ ಇಲ್ಲ, ನೀವು ಕೊಡಿ, ಹೆಣ್ಣು ಕೊಡಿ, ನಾವೆಲ್ಲ ಇದ್ದೀವಿ, ಒಳ್ಳೆ ಹುಡುಗ, ಅವನು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವನು 10 ಜನ ಮಾಡೋ ಕೆಲಸ ಅವನೊಬ್ಬನೇ ಮಾಡ್ತಾನೆ, ಅವನು ಕೊಡಿ ಆಗಂತ ಹೇಳ್ತಾಯಿದ್ರು. ಎಷ್ಟು ವರ್ಷ ಆಯ್ತು? ನಾನು ಮದುವೆಯಾಗಿ 17 ವರ್ಷ ಆಯ್ತು ಸರ್. ನನಗೆ 16 ವರ್ಷ ಗಂಡು ಮಗು ಇದ್ದದ್ದು. ನಾನು ಒಂದು 7 ವರ್ಷ ಇದ್ದಿದ್ದೀನಿ ಸರ್. 7 ವರ್ಷ ಹಾಂ, ಇಬ್ಬರು ಅಲ್ಲೇ ಕೆಲಸ ಮಾಡ್ತಿದ್ದೆ. ಧರ್ಮಸ್ಥಳದಲ್ಲಿ 7 ವರ್ಷ ಇದ್ದಿದ್ದೀನಿ ಸರ್. ಅದ್ರಾಗ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಕೆಲಸ ಮಾಡಿದ್ದೀನಿ. ಅವ್ರ ಅಣ್ಣ ತಮ್ಮ ನಾವು ಇದು ಮಾಡ್ರಲ್ಲ. ಇಲ್ಲಿ ಬಂದು ಇವಾಗ 11 ವರ್ಷ ಆಯ್ತು ಸರ್. ಈಗ ನೀವು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನೀವು ಮತ್ತೆ ನಿಮ್ಮ ಯಜಮಾನರು ಇಬ್ಬರು ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ಅಲ್ಲಿ ನಾನು ಅಷ್ಟೇ ಹಣ ಓದ್ತಿದ್ದೆ, ಇಷ್ಟು ಹಣ ಓದ್ತಿದ್ದೆ ಅಂತ ಚಿನ್ನಯ್ಯನವರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಬಂದು ಮನೇಲಿ ಹೇಳ್ತಾ ಇದ್ರು? ಇಲ್ಲ ಸರ್, ಅದೆಲ್ಲ ಹೇಳ್ತಾರನಿಲ್ಲ ಸರ್ ನನ್ನ ಹತ್ರ. ಏನು ಹೇಳ್ತಾರನಲ್ಲ ಸರ್. ಮತ್ತೆ ಕೆಲಸದ ಬಗ್ಗೆ ಏನಾದ್ರು ಹೇಳ್ತಾ ಇದ್ರು? ಇಲ್ಲ, ಕೆಲಸಕ್ಕೆ ನಾವೆಲ್ಲ ಒಟ್ಟಿಗೆ ಹೋಯ್ತಾ ಇದ್ವು ಸರ್. ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ಈಗ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಏನಾದ್ರು ಹೇಳ್ತಾ ಇದ್ರ? ಇಲ್ಲ ಸರ್, ಅದಕ್ಕೂ ಏನು ಹೇಳಿಲ್ಲ ಸರ್ ನನ್ನ ಹತ್ರ. ಕೆಲಸಕ್ಕೆ ಹೋಗ್ಬಿಟ್ಟು 1 ತಿಂಗಳಾದ್ಮೇಲೆ ಬರ್ತಾರ, 2 ದಿನ ಇರ್ತಾರ, ಮತ್ತೆ ಕೆಲಸದಲ್ಲಿ ಇರೋರು ಎಲ್ಲರೂ ಹಂಗೆ ಹೋಯ್ತಾರ ಅವ್ರು ಸರ್. ಈಗ ಒಂದು ಆರೋಪ ಬಂದಿದೆ ಈಗ ಅವ್ರ ಮೇಲೆ, ಏನು ಅಂತಂದ್ರೆ ಈಗ ಅಷ್ಟು ಹಣ ಹೂತಿದ್ದೆ, ಇಷ್ಟು ಹಣ ಹೂತಿದ್ದೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ಅದು ಅವರಿಂದ ಯಾರಾದ್ರೂ ಇದಾರ ಅನ್ನೋಂಥ ಅನುಮಾನ ಏನಾದ್ರು ಇದೆಯಾ ನಿಮ್ಗೆ? ಅದೇ ನನಗೆ ಗೊತ್ತಿಲ್ಲ ಸರ್, ಅದೇ ನನಗೆ ಗೊತ್ತಿಲ್ಲ. ಇವಾಗ ನಾನೇ ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಏನು ಆಯ್ತದ, ಏನು ನಡೀತದಲ್ಲ ಅಂತ. ನನಗೆ ಯಾರ ಹತ್ರ ಏನು ಕೇಳಬೇಕಂತ ಗೊತ್ತಿಲ್ಲ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಬಂದು 11 ವರ್ಷ ಆಯ್ತು ಸರ್. ಇಲ್ಲಿ ಈ ಮನೆಗೆ ಬಂದು 8 ವರ್ಷ ಆಯ್ತು. ನೀವು ಚಿನ್ನಯ್ಯ ಒಟ್ಟಿಗೆ ಇದ್ರಿ? ಒಟ್ಟಿಗೆ ಇದ್ವಿ ಸರ್. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ರು? ಅದೇ ಎಲ್ಲ ಕೆಲಸ ಹೋಯ್ತಾ ಇದ್ರು ಸರ್. ಕೋಳಿ ಕೆಲಸ, ಮತ್ತೆ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಹೋಯ್ತಾ ಇದ್ರು. ಇಲ್ಲಿ ಬಂದಾಗ ಧರ್ಮಸ್ಥಳದ ವಿಚಾರ ಏನಾದ್ರು ಮಾತಾಡ್ತಾ ಇದ್ರ? ಇಲ್ಲ ಸರ್, ಏನು ಮಾತಾಡ್ತೀನಿ.
ಧರ್ಮಸ್ಥಳದ ಬಗ್ಗೆ ಏನು ಮಾತಾಡಲಿಲ್ಲ ಸರ್. ಮತ್ತೀಗ ಅವರು ಹೆಣ ಊತಿದ ಬಗ್ಗೆ ಏನಾದ್ರು ಮನೇಲಿ ಡಿಸ್ಕಷನ್ ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡ್ತಿದ್ರ? ಇಲ್ಲ ಸರ್, ಅವರು ಹೇಳ್ನಿಲ್ಲ, ನಾನು ಕೇಳಲಿಲ್ಲ ಸರ್, ಹಂಗೇನು ಮಾತಾಡಲಿಲ್ಲ. ಮತ್ತೀಗ ಅವ್ರ ಮೇಲೆ ಆರೋಪ ಬಂದಿದೆಯಲ್ಲ, ಅದ್ರ ಹಿಂದೆ ಯಾರಾದ್ರೂ ಇದ್ದಾರಾ? ಅದೇ ನನಗೆ ಗೊತ್ತಿಲ್ಲ ಸರ್, ನಾನು ಟಿ ವಿನಲ್ಲೇ ನೋಡ್ತಾ ಇದ್ದೀನಿ ಸರ್. ಹೆಂಗೆ ಹೋದ್ರು ಅವರು, ಯಾರು ಕರ್ಕೊಂಡು ಹೋದ್ರು, ಇವರೇ ಹೋದ್ರ, ಹೆಂಗೆ ನಡೀತಂತೆ ನನಗೇ ಗೊತ್ತಿಲ್ಲ ಸರ್. ಯಾರ ಹತ್ರ ಕೇಳೋದಂತೆ ನನಗೆ ಗೊತ್ತಿಲ್ಲ. ಅಲ್ಲ, ಈಗ ಅವರು ನಿಮ್ ಬಿಟ್ರೆ ಅವ್ರು ಬಿಟ್ರೆ ನಿಮ್ಗೆ ಯಾರು, ನಿಮ್ ಬಿಟ್ರೆ ಅವ್ರಿಗೆ ಯಾರು ಇಲ್ಲ, ನಿಮ್ಮ ಜೊತೆ ಹೇಳ್ಕೋಬೇಕಲ್ಲ? ಇಲ್ಲ ಸರ್, ಹಂಗೆ ತಪ್ಪು ಮಾಡೋರು ಇಲ್ಲ ಸರ್. ಏನು ನಡೀತದಂತೆ ನನಗೆ ಗೊತ್ತಿಲ್ಲ ಸರ್. ಮತ್ತೀಗ ಅವ್ರ ಮೇಲೆ ಆರೋಪ ಬಂದಿಲ್ಲ, ಯಾಕಂತೆ ನನಗೆ ಗೊತ್ತಿಲ್ಲ ಸರ್. ಅದೇ ನನಗೆ ಹೆಂಗೆ ಹೇಳೋದಂತೆ ಗೊತ್ತಿಲ್ಲ ಸರ್. ಏಕೆ ಬಂದಿದ್ದದ ಅಲ್ಲಿ, ಏಕೆ ಇವ್ರು ಹೋದ್ರು ಹಾಗಂತೆ ಗೊತ್ತಿಲ್ಲ ಸರ್. ಇಲ್ಲಿಂದ ಯಾವತ್ತು ಹೋದ್ರಮ್ಮ ಅವರು? ಇವಾಗ 2 ತಿಂಗಳು ಆಯ್ತು ಸರ್. ಮತ್ತೆ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. 2 ತಿಂಗಳಿಂದ ಮನೆಗೆ ಬಂದಿಲ್ಲ ಸರ್. ನೀವು ಕೇಳಲಿಲ್ಲ? ಫೋನ್ಗಿನ್ ಮಾಡಿದ್ರ? ಮಾಡಿದ್ರು ಸರ್. ಅವರು ವಕೀಲ ಅದೇ ಟಿ ವಿನಲ್ಲಿ ನೋಡ್ತಾ ಇದ್ದೆ ಸರ್. 4 ವಕೀಲ ಜೊತೆಲಿ ಹೋಯ್ತಾ ಇದ್ರು, ಬರ್ತಾ ಇದ್ರು. ಅವರು ಫೋನಲ್ಲಿ ಸ್ವಲ್ಪ ಮಾತಾಡಿದ್ರು, ಏನು ಮಾಡ್ತಾ ಇದ್ದೀರಾ, ಚೆನ್ನಾಗಿರಿ, ನಾನು ಬರ್ತೀನಿ ಹಾಗಂತ ಮಾತಾಡೋದು. 2 ಮಾತು ಅಷ್ಟೇ ಸರ್, ಬೇರೆ ಏನು ಕೂಡ ಏನಿಲ್ಲ. ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಈಗ ಅರೆಸ್ಟ್ ಆದ್ಮೇಲೆ ನಿಮ್ಗೆ ಏನಾದ್ರು ಫೋನ್ಗಿನ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ ಸರ್. ನಿಮ್ಗೇನು ಹೇಳಿಲ್ಲ ವಿಚಾರಗಳೇನು? ಏನಿಲ್ಲ ಸರ್, ಅರೆಸ್ಟ್ ಆಗಿದ್ದಾರಂತ ಟಿ ವಿನಲ್ಲಿ ನೋಡಿದೆ ಸರ್ ನಾನು. ಓಕೆ, ಈಗ ಅವರು ಇಲ್ಲಿ ಚಿಕ್ಕರಸನಪಳ್ಳ್ಯದಲ್ಲಿ ಅವರು ಒಂದು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಬಂದಿದೆ, ಮತ್ತೆ ಮತಾಂತರ ಕೂಡ ಆಗಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ನಿಜನಾ, ಹೇಗೆ? ಇಲ್ಲ ಸರ್, ಹಂಗಲ್ಲ ಏನೂ ಇಲ್ಲ ಸರ್, ಹಂಗಲ್ಲ ಏನೂ ಇಲ್ಲ ಸರ್. ಇಲ್ಲಿ ಹಿಂದೂ ಸ್ವಾಮಿ ಕೈ ಎತ್ತು ಮುಗಿಯವ್ರೆ ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಯ್ತಾರೆ. ಮಕ್ಕಳು ದೊಡ್ಡವರೆಲ್ಲ ಅಲ್ಲೇ ಏನಾದರೂ ಫಂಕ್ಷನ್ ಅದಿದಾದರೆ ಎಲ್ಲ ಹೋಯ್ತಾರೆ, ಬರ್ತಾ ಇರ್ತಾರೆ ಸರ್. ಇಲ್ಲಿ ಅದು ಪಕ್ಕದಲ್ಲೇ ಇರೋದಕ್ಕೆ ಎಲ್ಲರೂ ಈ ಊರಲ್ಲಿ ಇರೋರೆಲ್ಲ ಹೋಯ್ತಾರೆ. ಆದರೆ ನಾವು ಕೂಡ ಹೋಯ್ತಾರನಿಲ್ಲ. ನನಗೆ ಅಲ್ಲಿ ಇಲ್ಲ, ಇವರು ಹೋಯ್ತಾರನಿಲ್ಲ. ನನಗೆ ಅಲ್ಲಿ ಹೆಂಗಿದ್ದದಂತೆ ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಯಾರ ಕಡೆ? ಹಾಂ, ಅವರ ಅನ್ನ ಇದ್ದಾರೆ ಸರ್, ಫಾಸ್ಟ್ ಆಗಿದ್ದಾರೆ. ಅನ್ನ ಅದೇ ಅವ್ರಿಗೆ ಕಣ್ಣು ಸ್ವಲ್ಪ ಕಾಣಿಸೋದಿಲ್ಲ ಸರ್. ಮತ್ತು ಅವ್ರು ಫೋನ್ ಮಾಡ್ತಾರೆ, ಬಾಪ ನೀನು ಎಲ್ಲಿದ್ದೀಯಾ, ಯಾರು ಬರ್ನಿಲ್ಲ ನನ್ನ ಜೊತೆಲಿ, ಬಾ ಕರ್ಕೊಂಡು ಹೋಗಂತ. ಮತ್ತು ಇವರು ಹೋಗಿ ಕರ್ಕೊಂಡು ಬಂದು ಮನೇಲಿ ಬಿಟ್ಟು ಬರ್ತಾಯಿದ್ರು. ತುಂಬ ಕಡೆ ಹಾಸ್ಪಿಟ್ಲು, ಅಲ್ಲಿ ಇಲ್ಲಿ ಆಸ್ಪತ್ರೆಗೆ, ರೇಷನ್ಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸರ್. ತುಂಬ ನೇವಾದಂದ್ರೆ ಸರ್. ಆದರೆ ಇವರು ಎಲ್ಲ ಅದೇ ಸರ್, ನನ್ನ ಎಲ್ಲಿ ಕೂಡ ಅವ್ರು ಕಳಿಸ್ತಾರನಿಲ್ಲ ಸರ್. ಎಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಈಸಿ ತಗೊಂಡು ಬಂದು ಕೊಡ್ತಾಯಿದ್ರು. ಮತ್ತೆ ಹೆಂಡತಿ ಗಂಡನಿಗೆ ಜಗಳ ಬರ್ತದೆ, ಅದು ಎಲ್ಲ ಕಡೆನೂ ಬರ್ತದೆ ಸರ್. ಅದು ಚಿಕ್ಕ ಜಗಳ, ಅದು ದೊಡ್ಡದೇನು ಇಲ್ಲ ಸರ್. ಇಲ್ಲ ಸರ್, ಅವ್ರು ಜಾಸ್ತಿ ಏನು ಮಾತಾಡೋದಿಲ್ಲ ಸರ್. ಜಾಸ್ತಿ ಅದು ಇದು ಅಂತ ಏನು ನನ್ನ ಹತ್ರ ಹೇಳ್ತಾ ಇರೋದಿಲ್ಲ. ನಾನು ಅವ್ರ ಮೇಲೆ ಅಷ್ಟೇ ಪ್ರೀತಿ. ಅವ್ರು ಏನು ತಪ್ಪು ಮಾಡಲ್ಲ, ಅವರು ತುಂಬ ಒಳ್ಳೆಯವ್ರಂತ ನನಗೆ 17 ವರ್ಷದಿಂದ ಗೊತ್ತು. ನಾನು ಅವ್ರ ಹತ್ರ ಏನು ಹಂಗೆ ಹಿಂಗೆ ಅಂತ ಏನು ಕೇಳ್ತಾ ಇರಲಿಲ್ಲ ಸರ್. ಏನಂತ ನೆನೆಸಲಿ ಸರ್, ನನಗೆ ಅವ್ರು ಏನು ತಪ್ಪು ಮಾಡಿರೋದಿಲ್ಲ. ಅವ್ರು ಬರಬೇಕಂತೆ ನಾವು ಕಾಯ್ತಾ ಇದ್ದೀವಿ ಸರ್. ದಿನಕ್ಕೆ ನಿದ್ದೇನೂ ಇಲ್ಲ ಸರ್, ನಾವು ಊಟನೂ ಏನೂ ಮಾಡೋದಿಲ್ಲ ಸರ್. 2 ತಿಂಗಳಾಯ್ತು ಸರ್. ಡೈಲಿ ನಮಗೆ ಅವ್ರು ಬರಬೇಕು, ಬಾಗಿಲಲ್ಲಿ ಬಂದು ನಿಂತ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಸರ್. ಯಾವಾಗ ಬರ್ತಾರಂತೆ ನಾನು ನೋಡ್ಕೊಂಡಿದ್ದೀನಿ ಸರ್. ಆ ಮಂಜುನಾಥ ಅಣ್ಣ ಸ್ವಾಮಿ ಕರ್ಕೊಂಡು ಬಂದು ಬಿಡ್ತಾರಂತ ನನಗೊಂದು ನಂಬಿಕೆ ಇದ್ದದು ಸರ್. ಹೋಯ್ತಾ ಇದ್ವಿ ಸರ್ ಅಲ್ಲಿ. ಓಕೆ, ಇದಿಷ್ಟು ಚಿನ್ನಿ ಅವರ 2ನೇ ಪತ್ನಿಯವರ ಮಾತುಗಳಾಗಿದೆ. ಪುಟ್ಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಸತ್ಯಮಂಗಲಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.